ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಶರಣ್ಯ. ಶಾಲಿವಾಹನ ಶಕ ಶ್ರೀ ಶಾರ್ವರಿ ನಾಮ ಸಂವತ್ಸರ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಅಷ್ಟಮಿ 22/12/2020 ಮಂಗಳವಾರ. ನಕ್ಷತ್ರ ಉತ್ತರ ಭಾದ್ರ. ಇಂದು ಗ್ರಾಮ ಪಂಚಾಯಿತಿ ಚುನಾವಣೆ. ಮುಖ್ಯಾಂಶಗಳು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಶೃಂಗೇರಿಗೆ ಭೇಟಿ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ತಾಲೂಕಿನಲ್ಲಿ ಸಿದ್ಧತೆ. ಸುದ್ದಿ ವಿವರ. ಭಾರತೀಯ ಜನತಾ ಪಕ್ಷವು ರಾಷ್ಟ್ರೀಯತೆ, ದೇಶದ ಬಗ್ಗೆ ಹೆಚ್ಚು ಗೌರವ ಹೊಂದಿದ್ದು, ನಮ್ಮ ಸಿದ್ಧಾಂತವನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆಯಾಗುವವರನ್ನು ಸ್ವಾಗತಿಸುತ್ತೇವೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದರು. ಶ್ರೀ ಶಾರದಾ ಪೀಠಕ್ಕೆ ಸೋಮವಾರ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಜಾತ್ಯತೀತ ಜನತಾದಳ ಬಿಜೆಪಿಯೊಂದಿಗೆ ವಿಲೀನ ಅಥವಾ ಮೈತ್ರಿ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದರು. ರಾಜಕೀಯ ಅಸ್ಪೃಶ್ಯತೆ ಇಲ್ಲ. ಪಕ್ಷಕ್ಕೆ ಬರುವವರಿಗೆ ಸ್ವಾಗತವಿದೆ. ತಮಿಳುನಾಡು ರಾಜ್ಯದಲ್ಲಿ ಬಿಜೆಪಿ ನಡೆಸಿದ ವಿಠ್ಠಲ್ ರ್ಯಾಲಿ ಯಶಸ್ವಿಯಾಗಿದೆ. ಆ ರಾಜ್ಯದ ಅಧಿಕೃತ ಲಾಂಛನ ರಾಜಗೋಪುರವಾಗಿದ್ದರೂ ಅಲ್ಲಿ ಆಡಳಿತದ ನಡೆಸಿದ ರಾಜಕೀಯ ಪಕ್ಷಗಳು ಹಿಂದೂ ಧರ್ಮವನ್ನು ಅವಹೇಳನ ಮಾಡುತ್ತಾ ಬಂದಿದ್ದವು. ಬಿಜೆಪಿ ನಡೆಸಿದ ರ್ಯಾಲಿಯಿಂದ ನಮ್ಮ ದೇಶದ ಸಂಸ್ಕೃತಿ, ಆಚಾರ ವಿಚಾರವನ್ನು ಅವಹೇಳನ ಮಾಡುವವರಿಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದೇವೆ ಎಂದರು. ದೆಹಲಿಯಲ್ಲಿ ನಡೆಯುತ್ತಿರುವ ರೈತ ಚಳುವಳಿ ಕೆಲವೇ ಸ್ವಹಿತಾಸಕ್ತಿ ಗುಂಪಿನದ್ದಾಗಿದೆ. ರೈತರ ಹಲವಾರು ವರ್ಷದ ಬೇಡಿಕೆಯಾಗಿದ್ದ ಕೃಷಿ ಕಾಯ್ದೆ ಇದೀಗ ಜಾರಿಯಾಗಿದೆ. 18 ರೈತ ಸಂಘಟನೆಗಳು ಕಾಯ್ದೆಯನ್ನು ಒಪ್ಪಿದ್ದು, ಬೆಳೆ ಜೊತೆಗೆ ಒಪ್ಪಂದ ಹೊರತು ಯಾವುದೇ ಕಂಪನಿಗಳೊಂದಿಗೆ ಅಲ್ಲ. ರೈತರ ಬೇಡಿಕೆಯಾಗಿದ್ದ ಬೆಂಬಲ ಬೆಲೆ ಎಪಿಎಂಸಿ ರದ್ದು ಮಾಡಿಲ್ಲ. ಇದು ರೈತಪರವಾದ ಮಸೂದೆಯಾಗಿದೆ. ಆಯುಷ್ಮಾನ್ ಭಾರತ, ಜನ್ಧನ್ ಮತ್ತಿತರ ರಾಷ್ಟ್ರೀಯ ಯೋಜನೆಗಳು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ನಮ್ಮ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗಿದೆ. ತಮ್ಮ ಜವಾಬ್ದಾರಿ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಇದು ನನಗೆ ದೊರಕಿರುವ ಸವಾಲು ಆಗಿದೆ. ಪಕ್ಷವನ್ನು ಪ್ರಾಥಮಿಕ ಹಂತದಿಂದ ಬೆಳೆಸುವುದು, ನಾಯಕತ್ವ ಬೆಳೆಸುವುದು ಮುಂತಾದ ಮಹತ್ವದ ಜವಾಬ್ದಾರಿ ಇದೆ. ದತ್ತಾಪೀಠದ ಬಗ್ಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೈಗೊಂಡ ತಪ್ಪು ನಿರ್ಧಾರದಿಂದ ದತ್ತಾಪೀಠದ ವಿಧಾನ ಇನ್ನೂ ಹಾಗೇ ಉಳಿದಿದೆ. ಶ್ರೀರಾಮ ಮಂದಿರದ ಸಮಸ್ಯೆಯನ್ನು ನಿವಾರಿಸಿ ಮಂದಿರ ಕಟ್ಟಲು ಮುಂದಾಗಿರುವಂತೆ ಈ ಸಮಸ್ಯೆಯನ್ನು ಬಗೆಹರಿಸಲಾಗುತ್ತದೆ ಎಂದರು. ಶ್ರೀಮಠಕ್ಕೆ ಭೇಟಿ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕುಟುಂಬ ಸಮೇತ ಶ್ರೀ ಶಾರದಾ ಪೀಠಕ್ಕೆ ಆಗಮಿಸಿ ಶ್ರೀ ಶಾರದಾಂಬೆಯ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಇದಕ್ಕೂ ಮೊದಲು ನರಸಿಂಹವನದ ಗುರುನಿವಾಸದಲ್ಲಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿ ಶಿವಶಂಕರ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಎಸ್ ನಯನ, ಮುಖಂಡರಾದ ಶ್ರೇಯಸ್, ರವಿ ಮತ್ತಿತರರು ಇದ್ದರು. 9 ಗ್ರಾಮ ಪಂಚಾಯಿತಿಯ 86 ಸ್ಥಾನಗಳ ಚುನಾವಣೆ ಮಂಗಳವಾರ ನಡೆಯುತ್ತಿದ್ದು, ತಾಲೂಕು ಆಡಳಿತ ಸುಸೂತ್ರ ಚುನಾವಣೆಗಾಗಿ ಅಗತ್ಯ ಏರ್ಪಾಡು ಮಾಡಿದೆ. 2008 ಅಭ್ಯರ್ಥಿಗಳು ಕಣದಲ್ಲಿದ್ದು, ಬೆಳಗ್ಗೆ 7ರಿಂದ ಸಂಜೆ 5ರವರೆಗೆ ಮತದಾನ ನಡೆಯಲಿದೆ. ಮತದಾನಕ್ಕಾಗಿ 50 ಮತಗಟ್ಟೆ ಸ್ಥಾಪಿಸಲಾಗಿದ್ದು, ಪ್ರತಿ ಮತಗಟ್ಟೆಯಲ್ಲಿ ಮತಗಟ್ಟೆ ಅಧಿಕಾರಿಗಳು 3, ಪೊಲೀಸ್ ಸಿಬ್ಬಂದಿ 1 ಹಾಗೂ ಎಎನ್ಎಫ್ ಪಡೆ 2 ಕಾರ್ಯನಿರ್ವಹಿಸಲಾಗಿದ್ದಾರೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448843831ಕ್ಕೆ ವಾಟ್ಸ್ಆ್ಯಪ್ ಮಾಡಿ. ಧನ್ಯವಾದಗಳು.